ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಬಾಣಂತಿ ಸನ್ನಿ. ಸೊ ಬಾಣಂತಿ ಸನ್ನಿನ ಹೇಗೆ ಸರಿಪಡಿಸ್ಕೊಳ್ಳೋದು ಮತ್ತು ಅದು ಯಾಕೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಸಿಸರಿನ್ ಆಗಿದ್ದಾಗ ಬಾಣಂತಿ ಸನ್ನಿ ಅನ್ನೋದೊಂದು ಕಾಣಿಸ್ಕೊಳ್ಳುತ್ತೆ. ಸಿಸರಿನ್ ಆಗಲಿ ನಾರ್ಮಲ್ ಆಗಲಿ ಬಾಣಂತನದಲ್ಲಿ ಬಾಣಂತಿ ಸನ್ನಿ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನು ನಾವು ಹೇಗೆ ಗುಣಪಡಿಸ್ಕೋಬೇಕು ಅಂತ ಅಂದರೆ ಅದು ನಾವು ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು. ಜಾಸ್ತಿ ಟೆನ್ಷನ್ ಮಾಡಿಕೊಂಡ್ರೆ ಇಲ್ಲಾಂದರೆ ನಾವು ಜಾಸ್ತಿ ಅಳ್ತಾ ಇದ್ದರೆ ಅದು ಬಾಣಂತಿ ಸನ್ನಿ ಅನ್ನೋ ಕಡೆಗೆ ತಿರ್ಕೊಳ್ಳುತ್ತೆ. ನಮಗೆ ಯಾವಾಗ ತಲೆನೋವು ಬರುತ್ತೋ ಆವಾಗ ಅದು ಬಾಣಂತಿ ಸನ್ನಿಗೆ ತಿರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಯೋಚನೆ ಮಾಡೋದಕ್ಕೂ ಹೋಗ್ಬಾರ್ದು, ಆರಾಮಾಗಿ ಕೂಲಾಗಿರಬೇಕು. ಮತ್ತು ಏನಾದರೂ ಟೆನ್ಷನ್ ತೊಗೊಳಕ್ಕೂ ಹೋಗ್ಬಾರ್ದು ಈ ಬಾಣಂತನದಲ್ಲಿ. ಮತ್ತು ನೀವು ಜಾಸ್ತಿ ಅಳೋದು ಕರೆಯೋದು ಮಾಡಿದ್ರೆ ಅದು ಖಂಡಿತ ಬಾಣಂತಿ ಸನ್ನಿ ಆಗೇ ಆಗುತ್ತೆ. ಮತ್ತು ಏನಪ್ಪ ಅಂತ ಅಂದರೆ ಇವಾಗ ನನಗೆ ಸಿಸರಿನ್ ಆಗಿತ್ತು. ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ಕೊತಾ ಇದ್ದೀನಿ. ಹಾಸ್ಪಿಟ್ಲಲ್ಲಿ 3 ದಿನದವರೆಗೂ ತಲೆನೋವು ಅಂತ ಅಂದ್ಕೊಂಡು ತುಂಬಾ ವನವಾಸ ಪಟ್ಬಿಟ್ಟಿದ್ದೀನಿ. ಅದು ಸುಮ್ಮನೆ ಅಂತ ಹೇಳ್ತಾ ಇಲ್ಲ. ತಲೆನೋವು ಅಂತ ಅಂದರೆ ವಿಪರೀತ ತಲೆನೋವು ಬಂದ್ಬಿಟ್ಟಿದೆ. ಅದನ್ನಂತೂ ತಡೆಯೋದಕ್ಕೆ ಆಗಿಲ್ಲ. ಕಣ್ಣು ಬಿಟ್ಟರೆ ಸಾಕು ಕಣ್ಣು ಬಂದ್ಬಿಟ್ಟಿತ್ತು. ಆಮೇಲೆ ಡಾಕ್ಟ್ರು ಗ್ಲೂಕೋಸು ಮತ್ತು ಅದೇನೋ ಇದೆಲ್ಲ ತರಿಸಿ ಅದೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು. ಆವಾಗ ಡಾಕ್ಟ್ರು ಹೇಳಿದ್ರು, ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಮತ್ತು ಅಳೋದು ಕರೆಯೋದು ಮಾಡಬೇಡಿ. ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ಅದು ತಲೆನೋವು ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ ಅಂತ ಹೇಳಿದ್ರು. ಸೊ ಅದು ನನಗೆ ಎಕ್ಸ್ಪೀರಿಯೆನ್ಸ್ ತುಂಬಾ ಆಗಿದೆ. ತಲೆನೋವು ಅಂತ ಬಂದರೆ ಬಾಣಂತನದಲ್ಲಿ ತುಂಬಾ ಕಷ್ಟಪಡಬೇಕಾಗುತ್ತೆ, ಹೋಗೋದೇ ಇಲ್ಲ. ನಮಗಂತೂ ತಡೆಯೋದಕ್ಕೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಇದನ್ನು ಯಾವ ರೀತಿ ತಡೆಗಟ್ಟೋದು ಅಂತಂದರೆ ಮಾಮೂಲಿ ಬಾಣಂತನ ಆದಮೇಲೆ ನೀವು ಬರ್ತಿರಲ್ಲ, ಆವಾಗ ಸ್ನಾನ ಮಾಡ್ಕೊತೀರಲ್ಲ, ಸ್ನಾನ ಮಾಡ್ಕೊಂಡಾಗ ಎಷ್ಟೊಂದು ಥರ ಎಲೆ ಬರುತ್ತೆ. ಎಲೆ ಅಂದರೆ ಇವಾಗ ಗಿಡಗಳದ್ದು ಬೇವಿನ ಸೊಪ್ಪುಗಳು ಬರುತ್ತೆ. ಬೇವಿನ ಸೊಪ್ಪು ಅದು ಇದು ಎಷ್ಟೊಂದು ಥರ ಸೊಪ್ಪುಗಳು ಬರುತ್ತೆ. ಅದೆಲ್ಲ ನೀವು ಸ್ನಾನ ಮಾಡುವಾಗ ನೀರೊಳಗಡೆ ಬೆರೆಸ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಅದು ಮೈಗೂ ಕೂಡ ಒಳ್ಳೆಯದು ಮತ್ತು ಸನ್ನಿ ಅನ್ನೋದು ಕೂಡ ಬರೋದಿಲ್ಲ. ಮತ್ತು ನೀಲಗಿರಿ ತೈಲ ಅಂತ ಬರುತ್ತೆ ನೋಡಿ, ಅದನ್ನು ಸ್ಟೀಮ್ ಆಗಿ ತಗೊಳ್ಳಿ. ಸ್ಟೀಮ್ ಅಂತ ಅಂದರೆ ಒಂದು ತಪ್ಪಲೆಗೆ ಬಿಸಿನೀರು ಕಾಯಿಸ್ಕೊಂಡು ಅದರೊಳಗಡೆ ನೀಲಗಿರಿ ತೈಲನ ಹಾಕ್ಕೊಂಡು ಸ್ಟೀಮ್ ತಗೊಳ್ಳಿ. ಅದ್ರ ಹೊಗೆ ಎಲ್ಲ ಫುಲ್ಲು ಮುಖದ ಹತ್ರ ಎಲ್ಲ ಹೋಗಬೇಕು. ಮತ್ತು ಕಿವಿ ಸೈಡು, ಆ ಸೈಡು ಈ ಸೈಡು ತಲೆಗೆಲ್ಲ ಆ ಸ್ಟೀಮ್ ಹೋಗಬೇಕು. ಫುಲ್ಲು ಬೇವರೆಲ್ಲ ಹರ್ಕೊಂಡು ಬರಬೇಕು. ಆ ರೀತಿ ನೀವು ಸ್ಟೀಮ್ ತಗೋಬೇಕಾಗುತ್ತೆ. ಮತ್ತು ನೀಲಗಿರಿ ತೈಲ ಇಲ್ಲ ಅಂದರೆ ವಿಕ್ಸ್ ಇರುತ್ತಲ್ಲ, ವಿಕ್ಸ್ ತಗೊಳ್ಳಿ. ವಿಕ್ಸ್ ಆದರೂ ಹಾಕ್ಕೊಂಡು ಒಟ್ಟಿನಲ್ಲಿ ಸ್ಟೀಮ್ ಥರ ಹೊಗೆ ಥರ ಅದೆಲ್ಲ ಮುಖಕ್ಕಾಗಿ ಫುಲ್ಲು ಬೇವ್ರು ಬರಬೇಕು. ಆ ರೀತಿ ಸ್ಟೀಮ್ ತಗೋಬೇಕು. ಆ ಥರ ಬಂದಾಗ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ. ಹಂಗೂ ನಿಮಗೆ ಕಡಿಮೆ ಆಗಿಲ್ಲ ಅಂದರೆ ಇದನ್ನು ನೆಕ್ಸ್ಟ್ ದಿನವೂ ಕೂಡ ಇದನ್ನು ಮಾಡಿ 3 ದಿನ ಟ್ರೈ ಮಾಡಿ. ತಲೆನೋವು ಅನ್ನೋದು ಕಂಪಲ್ಸರಿ ಹೋಗೇ ಹೋಗುತ್ತೆ. ಮತ್ತು ಇನ್ನೊಂದೇನೆಂದರೆ ನೀವು ಹತ್ತಿ ಇಕ್ಕೋತಿರಲ್ಲ, ಹತ್ತಿಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಇಟ್ಕೊಳ್ಳಿ. ಬೆಳ್ಳುಳ್ಳಿ ಇಲ್ಲ ಅಂದರೆ ನೀಲಗಿರಿ ತೈಲ ಇಲ್ಲಾಂದರೆ ವಿಕ್ಸ್ ಅದನ್ನು ಹಚ್ಬಿಟ್ಟು ಕಿವಿ ಒಳಗಡೆ ಇಟ್ಕೊಂಡ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಫುಲ್ಲು ನಿಮಗೆ ಹಬೆ ಥರ ಇರುತ್ತೆ, ಶಾಖ ಥರ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಸನ್ನಿ ಅನ್ನೋದು ಕೂಡ ಆಗೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ಟೀಮ್ ಅಂತ ಅಂದರೆ ಈ ರೀತಿ ಬರುತ್ತೆ. ಇದನ್ನು ಕೂಡ ನೀವು ತೊಗೋಬೋದು ಸ್ಟೀಮಾಗಿ. ಇದು ಒಂದನ್ನು ನೀವು ಆ ಪಾತ್ರೆಯಲ್ಲಿ ಹಾಕ್ಬಿಟ್ಟು ತೊಗೊಂಡ್ರೆ ಹಬೆಗೆ ಎಲ್ಲ ಫುಲ್ಲು ಕಡಿಮೆ ಆಗಿಬಿಡುತ್ತೆ. ನಾನು ಇದನ್ನೇ ಯೂಸ್ ಮಾಡೋದು. ಸೊ ಇದ್ರದ್ದು ವಿಕ್ಸ್ ಥರನೇ ಇರುತ್ತೆ. ತುಂಬಾ ಜಾಸ್ತಿ ಪವರ್ ಆಗಿರುತ್ತೆ. ಇದನ್ನು ಹಾಕಿ ತೊಗೊಂಡ್ರೆ ನಮಗೂ ತಲೆನೋವು ಅನ್ನೋದು ಕಡಿಮೆ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತಲೆನೋವು ಅನ್ನೋದು ತುಂಬಾ ಕಡಿಮೆ ಆಗಿಬಿಡುತ್ತೆ. ಬಾಣಂತಿ ಸನ್ನಿ ಅನ್ನೋದು ಕೂಡ ಆಗೋದಿಲ್ಲ. ಮತ್ತು ಬೇವಿನ ಸೊಪ್ಪನ್ನ ಅರ್ದ್ಬಿಟ್ಟು ಅದಕ್ಕೆ ಅರಿಶಿನ ಹಾಕ್ಬಿಟ್ಟು ಮೈಯೆಲ್ಲ ತಿಕ್ಕೊಳ್ಳೋದ್ರಿಂದ ಈ ಬಾಣಂತನದಲ್ಲಿ ಸಣ್ಣ ಗುಳ್ಳೆ ಅಂತ ಬರುತ್ತೆ ಮೈಯಲ್ಲಿ, ಅದೆಲ್ಲ ಹೋಗುತ್ತೆ. ಅದ್ಯಾವುದು ಬರೋದಿಲ್ಲ. ಬೇವಿನ ಸೊಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಮುಖಕ್ಕೆಲ್ಲ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಅದು ಮೈಗೂ ಕೂಡ ಒಳ್ಳೆಯದು. ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ತಲೆನೋವು ಕೂಡ ಬರೋದಿಲ್ಲ. ಮತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು. ಮತ್ತು ಯಾವುದೇ ರೀತಿ ಟೆನ್ಷನ್ ತೊಗೋಬಾರ್ದು ಮತ್ತು ಅಳಬಾರ್ದು. ಟೆನ್ಷನ್ ತೊಗೊಂಡ್ರೆ ತಲೆನೋವು ಅನ್ನೋದು ಬಂದೇ ಬರುತ್ತೆ. ಅದು ಸನ್ನಿಗೆ ತಿರ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.